ನಮಸ್ಕಾರ ಸ್ನೇಹಿತರೆ. ಒಂದಲ್ಲೊಂದು ಕಿತಾಪತಿ ಮಾಡುವ ಅಮೆರಿಕ ಭಾರತದ ಮೇಲಿನ ತೆರಿಗೆಯನ್ನ ದುಪ್ಪಟ್ಟಿದೆ. ಈ ಒಂದು ಸುಂಕ ಸಮರದ ವಿರುದ್ಧ ಭಾರತ ನಿಂತಿದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಸಂಕಷ್ಟದಲ್ಲೇ ಪರಿಹಾರ ಕಂಡುಕೊಳ್ತಕ್ಕಂತ ಎಲ್ಲ ಒಂದು ಮಾರ್ಗಗಳನ್ನ ತೆರೆದಿಟ್ಕೊಂಡಿದ್ದಾರೆ. ಇವರನ್ನಿಸ್ತಿರ್ತಕ್ಕಂತ ಅಂದ್ರೆ ಮೋದಿಯವರು ಅನುಸರಿಸ್ತಿರ್ತಕ್ಕಂತ ಈ 4 ಪ್ರಮುಖ ಮಾರ್ಗಗಳು ಅಮೆರಿಕ ದೇಶಕ್ಕೆ ನೋಡ್ಕೊಳ್ಳುವಂತಹ ಒಂದು ರಣತಂತ್ರಗಾರಿಕೆ ಅಂತ ಹೇಳಬಹುದು. ಹಾಗಾದ್ರೆ ನರೇಂದ್ರ ಮೋದಿಯವರು ಅನುಸರಿಸ್ತಿರ್ತಕ್ಕಂತ ಅಥವಾ ಹೆಣೆದಿರ್ತಕ್ಕಂತ ಆ 4 ರಣತಂತ್ರಗಳು ಏನು, ಇದರ ಬಗ್ಗೆ ಇವತ್ತಿನ ಮಾಹಿತಿನ ನಾನು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಇದೀಗಾಗಲೇ ಅಮೆರಿಕ ಭಾರತದ ಮೇಲೆ 50% ತೆರಿಗೆಯನ್ನ ವಿಧಿಸಿದೆ. ಇದರ ಜೊತೆಗೆ ರಷ್ಯಾದಿಂದ ನಾವು ತೈಲವನ್ನ ಆಮದು ಮಾಡ್ಕೊಳ್ತಕ್ಕಂತ ಒಂದು ಕಾರಣವನ್ನ ಕೊಟ್ಟು ಭಾರತದ ಮೇಲೆ ವಿನಾಕಾರಣ ತೆರಿಗೆ ಸುಂಕವನ್ನ 50% ವಿಧಿಸಿದೆ. ಆದ್ರೆ ಅಸಲಿಯತ್ತು ನೋಡೋದಾದ್ರೆ ಚೀನಾ ದೇಶ ರಷ್ಯಾದಿಂದ ಅಧಿಕ ತೈಲವನ್ನ ಆಮದು ಮಾಡ್ಕೊಳ್ಳುತ್ತೆ. ಬಟ್ ಚೀನಾಗೆ ಇಲ್ದೇ ಇರ್ತಕ್ಕಂತ ಈ ಒಂದು ಸುಂಕ ಸಮರ ಭಾರತದ ಮೇಲೆ ಯಾಕೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಸೊ ಅಮೆರಿಕ ತನ್ನ ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂತ ಒಂದಷ್ಟು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ, ಹೈನುಗಾರಿಕೆಗೆ ಸಂಬಂಧಪಟ್ಟಂತಹ, ಹಾಲಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಸ್ತುಗಳನ್ನ ಭಾರತ ದೇಶಕ್ಕೆ ಬಿಡ್ಲಿಕ್ಕೆ ನಾವು ಅನುಮೋದನೆಯನ್ನ ಕೊಡ್ತಿಲ್ಲ, ಅನುಮತಿಯನ್ನ ಕೊಡ್ತಿಲ್ಲ ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು ಭಾರತದ ಮೇಲೆ ವಿನಾಕಾರಣ ತೆರಿಗೆ ಸುಂಕವನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ. ಆ ಪ್ರಯತ್ನದಲ್ಲಿ ಸಫಲತೆಯನ್ನ ಪಡ್ಕೊಂಡು 50% ಸುಂಕವನ್ನ ಭಾರತದ ಆಮದಿನ ಮೇಲೆ ವಿಧಿಸ್ತಾ ಇದೆ. ಸೊ ಇದಕ್ಕೆಲ್ಲ ನರೇಂದ್ರ ಮೋದಿ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದಕ್ಕೆಲ್ಲ ಒಂದೊಂದು ರೀತಿಯ ರಣತಂತ್ರಗಳನ್ನ ನರೇಂದ್ರ ಮೋದಿ ಅವರು ರೂಪಿಸ್ತಿದ್ದಾರೆ ಅಂತ ಹೇಳಬಹುದು. ಇದೀಗ ಅಮೆರಿಕಾದಿಂದ ಏನೆಲ್ಲ ಆಮದನ ಮಾಡ್ಕೊಳ್ತೀವಲ್ಲ, ಆ ಆಮದಿನ ಮೇಲೆ ಒಂದಷ್ಟು ಹೊಡೆತ ಬೀಳ್ತಕ್ಕಂತ ಸನ್ನಿವೇಶಗಳು ಎದುರಾಗೋದ್ಕಿಂತ ಮೊದಲೇ ಅಮೆರಿಕ ದೇಶದಿಂದ ನಾವ್ ಏನೆಲ್ಲ ಆಮದು ಮಾಡ್ಕೊಳ್ತೀವಲ್ಲ, ಆ ಆಮದನ್ನ ನಮ್ಮ ದೇಶದಲ್ಲೇ ಸ್ವದೇಶಿಯಾಗಿ ಉತ್ಪಾದನೆ ಮಾಡಲಿಕ್ಕೆ ಸಕಲ ಸಿದ್ಧತೆಗಳನ್ನ ಮೋದಿ ನೇತೃತ್ವದ ಸರ್ಕಾರ ಮಾಡ್ಕೊಳ್ತಿರ್ತಕ್ಕಂಥದ್ದು. ಇನ್ನು ಆರ್ಥಿಕತೆಯ ಸುಧಾರಣೆ, ಹೌದು, ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 15ರಂದು ನಡೆದಂತಹ ಸ್ವಾತಂತ್ರ್ಯೋತ್ಸವ ಕುರಿತು ಮಾತನಾಡಿ ಆ ಒಂದು ವಿಚಾರದಲ್ಲಿ ದೇಶದ ಆರ್ಥಿಕತೆ ಇರಬಹುದು, ಜೊತೆಗೆ ದೇಶದ ಜನರ ಅಭಿವೃದ್ಧಿ ಇರಬಹುದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡ್ತಾರೆ. ಆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿ, ಪ್ರತಿಯೊಬ್ಬ ಪ್ರಜೆಗಳ ಅಭಿವೃದ್ಧಿ ನನ್ನ ಮೂಲ ಉದ್ದೇಶ ಅಂತ ಹೇಳ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ GDPಯ ಮೇಲಿನ ಒಂದು ಬಹು ಮುಖವಾಗಿ GDPಗಳನ್ನ ಹಾಕ್ಲಾಗುತ್ತೆ. ಆದ್ರೆ ಈಗ 2 ರೀತಿಯ ಸುಂಕಗಳನ್ನ ಮಾತ್ರ ವಿಧಿಸ್ಲಿಕ್ಕೆ, ಅಂದ್ರೆ 2 ರೀತಿಯ GDPಯನ್ನ ಮಾತ್ರ ವಿಧಿಸ್ಲಿಕ್ಕೆ ಮೋದಿ ಅವರು ತೀರ್ಮಾನವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಈ ಒಂದು ಸುಂಕ ರಿಯಾಯಿತಿ ಏನಿದೆಯಲ್ಲ, ಈ GDP ಕಡಿಮೆ ಮಾಡೋದು ಏನಿದೆಯಲ್ಲ, ಆ GDPಯನ್ನ ಕಡಿಮೆ ಮಾಡಿದ್ರು ಅಂತ ಹೇಳಿದ್ರೆ ಆರ್ಥಿಕತೆ ಸುಧಾರಿಸುತ್ತೆ. ಇದರ ಜೊತೆಗೆ ನಮ್ಮ ದೇಶದ 150 ಕೋಟಿ ಜನಸಂಖ್ಯೆ ಏನಿದೆಯಲ್ಲ, ಈ ಒಂದು ಜನಸಂಖ್ಯೆಯ ಆರ್ಥಿಕ ಅಭಿವೃದ್ಧಿ ನಮ್ಮ ದೇಶವನ್ನ ಮತ್ತಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಮಾಡುತ್ತೆ. ಸೊ ಸ್ವದೇಶಿಯಾಗಿ ನಾವು ಒಂದಷ್ಟು ಉತ್ಪನ್ನಗಳನ್ನ ಉತ್ಪಾದನೆ ಮಾಡಿದ್ವಿ ಅಂತ ಹೇಳಿದ್ರೆ ವಿದೇಶಗಳಿಂದ ನಾವು ಅದನ್ನ ಆಮದು ಮಾಡಿಕೊಳ್ಳೋದು ತಪ್ಪುತ್ತೆ. ಆಗ ದೇಶದಲ್ಲೇ ಉದ್ಯೋಗ ಸೃಷ್ಟಿಯಾಗುತ್ತೆ. ದೇಶೀಯವಾಗಿ ಉದ್ಯೋಗ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ನಾವು GDP ಮಟ್ಟವನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗಬಹುದು. GSTಯನ್ನ ಕಡಿಮೆ ಮಾಡ್ಕೊಳ್ಬಹುದು. GST ಕಡಿಮೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಜನರ ಒಂದು ಆರ್ಥಿಕ ಸ್ಥಿತಿ ಡೆವಲಪ್ ಆಗುತ್ತೆ, ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ, ಸುಂಕವನ್ನ ಕಡಿಮೆ ವಿಧಿಸ್ತೀವಿ. ಆಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಸುಂಕ ಕಡಿಮೆ ಆಯ್ತು ಅಂತ ಅನ್ನುವಂತ ಸಂದರ್ಭದಲ್ಲಿ ಜನರ ಒಂದು ಆರ್ಥಿಕ ಸ್ಥಿತಿ ಮೇಲ್ಮಟ್ಟಕ್ಕೆ ಹೋಗುತ್ತೆ. ನಮ್ಮ ಆರ್ಥಿಕ ಸ್ಥಿತಿ ಮೇಲ್ಮಟ್ಟಕ್ಕೆ ಹೋಯ್ತು ಅಂತ ಅಂದ್ರೆ ದೇಶೀಯವಾಗಿ ನಾವು ಆರ್ಥಿಕವಾಗಿ ಸುಭದ್ರವಾಗಿರ್ತೀವಿ. ಸೊ ಈ ರೀತಿಯ ತಂತ್ರಗಳನ್ನ ಅನುಸರಿಸ್ತಿರ್ತಕ್ಕಂಥದ್ದು. ಇದರ ಜೊತೆಗೆ ಸಂಕಷ್ಟದಲ್ಲೇ ನಿಂತ್ಕೊಂಡು ಎಲ್ಲವನ್ನ ಕೂಡ ಫೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮೋದಿ ಅವರು ಟೊಂಕ ಕಟ್ಟಿ ನಿಂತಿರುವಂತದ್ದು. ಈಗಾಗಲೇ 2 ಸಮಿತಿಗಳನ್ನ ರಚನೆ ಮಾಡಲಾಗಿದ್ದು, ಆ ಸಮಿತಿಯ ಮೂಲಕ ದೇಶಕ್ಕೆ ಏನೆಲ್ಲ ಸಾಮಗ್ರಿಗಳ ಉತ್ಪಾದನೆ ಬೇಕು, ಅಥವಾ ಅಮೆರಿಕಾದಿಂದ ನಾವು ದೂರ ಇರಬೇಕು, ಬೇರೆ ದೇಶಗಳ ಒಂದು ಹೆಲ್ಪ್ ಇಲ್ಲದೆ ಇರನೆ ನಾವ್ ಯಾವ ರೀತಿ ಬೆಳಿಬೇಕು, ನಮ್ಮ ದೇಶವನ್ನ ಯಾವ ರೀತಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಬೇಕು, ಇದೆಲ್ಲವನ್ನ ವಿಚಾರ ಮಾಡ್ಲಿಕ್ಕೆ ಇದೀಗ ಮೋದಿ ಅವರು 2 ಸಮಿತಿಗಳನ್ನ ರಚನೆ ಮಾಡಿದ್ದು, ಆ ಸಮಿತಿಗಳ ಮೂಲಕ ಈಗ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಸೊ ಅಮೆರಿಕ ಯಾವುದೇ ರೀತಿಯ ಸಮರವನ್ನ ನಮ್ಮ ದೇಶದ ಮೇಲೆ ಸಾರಿದ್ರು ಕೂಡ ಅದ್ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಅಮೆರಿಕ
ಚಾಪೆ ಕೆಳಗಡೆ ನೂಕಿದ್ರೆ ನಮ್ಮ ದೇಶದವರು ರಂಗೋಲಿ ಕೆಳಗಡೆ ನೂಕ್ತಾರೆ. ಹಾಗಾಗಿ ಅಮೆರಿಕದ ಯಾವುದೇ ರೀತಿಯ ನೀತಿಗಳಾಗಿರಬಹುದು, ಯಾವುದೇ ರೀತಿಯ ಸಮರಗಳಾಗಿರಬಹುದು, ಆ ಸಮರಗಳ ವಿರುದ್ಧ ಟೊಂಕ ಕಟ್ಟಿ ನಿಲ್ತಕ್ಕಂತ ಶಕ್ತಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗಿದೆ. ಅವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಇದೆ ಅನ್ನುವಂಥದ್ದು ಈ ಒಂದು ಇವತ್ತಿನ ವಿಡಿಯೋದ ವಿಷಯವಾಗಿತ್ತು. ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.